ಪದ್ಮನಾಭನಗರ ನಿವಾಸದಲ್ಲಿ ಪಾರ್ಥಿವ ಶರೀರಕ್ಕೆ ಪೂಜೆ. ಎಚ್ಡಿಕೆ ಸೇರಿದಂತೆ ಮಕ್ಕಳು ಮೊಮ್ಮಕ್ಕಳು ಪೂಜೆಯನ್ನ ನೆರವೇರಿಸಿದ್ದಾರೆ. ತಾಯಿಗೆ ಪೂಜೆ ಸಲ್ಲಿಸಿ ಹಣೆಗೆ ಮುತ್ತಿಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಪಾರ್ಥಿವ ಶರೀರಕ್ಕೆ ಆರತಿ ಬೆಳಗಿದೆ ಕುಟುಂಬ. ಹೂ ಮುಡಿಸಿ ಹಣೆಗೆ ಕುಂಕುಮ ಇಟ್ಟು ಎಚ್ಡಿಡಿ ಕೂಡ ಪೂಜೆಯನ್ನ ನೆರವೇರಿಸಿದ್ದಾರೆ. ರಾಷ್ಟ್ರಧ್ವಜ ಹೊದಿಸಿ ಚೆನ್ನಮ್ಮಾರಿಗೆ ಗೌರವವನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ. ಅವರ ಇಬ್ಬರು ಹೆಣ್ಣು ಮಕ್ಕಳು ಹಾಗೆ ಸೊಸೆಯಂತಿರು ಪ್ರತಿಯೊಬ್ಬರೂ ಕೂಡ ಅವರ ಒಂದಷ್ಟು ವಿಚಾರಧಾರೆಗಳನ್ನು ರೂಢಿಸ್ಕೊಂಡು ಅವರ ಜೊತೆಯಲ್ಲೇ ಹೆಚ್ಚಿನ ಸಮಯವನ್ನು ಕಳೆದಂಥವರು. ಇವತ್ತು ಆ ಮಕ್ಕಳಿಗೂ ಕೂಡ ನನ್ನ ತಾಯಿ ಇಲ್ಲ ಅನ್ನೋದು ಕಣ್ಣೀರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮಾರ ಅಂತಿಮ ಯಾತ್ರೆ. ಪದ್ಮನಾಭನಗರದಲ್ಲಿ ಪಾರ್ಥಿವ ಶರೀರಕ್ಕೆ ಪೂಜೆ ಪುನಸ್ಕಾರದ ಬಳಿಕ ಅಂತಿಮ ಯಾತ್ರೆ ಆರಂಭ. ಬೆಂಗಳೂರಿನಿಂದ ಹಾಸನದವರೆಗೂ ಅಂತಿಮ ಯಾತ್ರೆ ನೆರವೇರುತ್ತೆ. ರಸ್ತೆ ಮಾರ್ಗವಾಗಿ ಚೆನ್ನಮ್ಮಾರ ಯಾತ್ರೆ ಸಾಗಿ ಬರುತ್ತೆ. ರಸ್ತೆ ಮಾರ್ಗವಾಗಿ ಅಂತಿಮ ಯಾತ್ರೆಯನ್ನ ನೆರವೇರಿಸಲಾಗುತ್ತೆ. ಅದಕ್ಕೆ ಈಗಾಗಲೇ ಮಾರ್ಗಗಳನ್ನ ಕೂಡ ನಿಗದಿಪಡಿಸಲಾಗಿದೆ. ಮತ್ತೆ ಸಾರ್ವಜನಿಕರಿಗೆ ಮಾರ್ಗ ಬದಲಿ ಕೂಡ ಮಾಡಲಾಗಿರುವಂಥದ್ದು. ಈ ಅಂತಿಮ ಯಾತ್ರೆ ನಡೆಯುವಂತಹ ಸ್ಥಳದಲ್ಲಿ ಹೆಚ್ಚಿನದಾಗಿ ಯಾರ್ಯಾರಿಗೆ ಸಾರ್ವಜನಿಕರು ಓಡಾಟಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಕಲ್ಪಿಸಿಕೊಡಲಾಗಿದೆ. ಆ ಬಗ್ಗೆ ಮೈಸೂರಿನ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಆದೇಶವನ್ನು ಹೊರಡಿಸಿದೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗುವಂತಹ ಮಾರ್ಗ ಟಿವಿ9ಗೂ ಕೂಡ ಲಭ್ಯವಾಗಿರುವುದು. ಅಂದರೆ ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಮರೂರು ಹ್ಯಾಂಡ್ ಪೋಸ್ಟ್ ಹಾಗೆ ಕುಣಿಗಲ್ ಕ್ರಾಸ್ ಮುಖಾಂತರವಾಗಿ ಅಂತಿಮ ಯಾತ್ರೆ ತೆರಳುತ್ತೆ. ಅದಾದ ನಂತರ ಬೆಳ್ಳೂರು ಕ್ರಾಸ್, ಕದಬಳ್ಳಿ ಕ್ರಾಸ್, ಹಿರೇಸಾವೆ ಕ್ರಾಸ್, ಚನ್ನರಾಯಪಟ್ಟಣ ಅಂದರೆ ಎಲೆಯೂರು, ಉದಯಪುರ, ಶಾಂತಿಗ್ರಾಮ, ಬೂನಹಳ್ಳಿ ಕ್ರಾಸ್, ಹಾಸನ ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್, ಮೊಸಳೆ ಹೊಸಹಳ್ಳಿ ಮಾರ್ಗದಲ್ಲಿ ಅಂತಿಮ ಯಾತ್ರೆ ಸಾಗಿ ಹೋಗುತ್ತೆ. ರಾತ್ರಿ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಹೊಳೆನರಸೀಪುರದಲ್ಲಿರುವಂತಹ ಚೆನ್ನಮ್ಮಾರ ಪುತ್ರ ರೇವಣ್ಣ ಅವರ ನಿವಾಸದಲ್ಲಿ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ನಾಳೆ ಅಂತಿಮ ವಿಧಿವಿಧಾನ ನೆರವೇರುವಂಥದ್ದು ಒಕ್ಕಲಿಗ ಸಂಪ್ರದಾಯದಂತೆ. ನೋಡಿ, ಹೂವಿನಿಂದ ಅಲಂಕರಿಸಿರುವಂತಹ ಅಂತಿಮ ಯಾತ್ರೆಯ ವಾಹನ. ಈಗಾಗಲೇ ಪಾರ್ಥಿವ ಶರೀರವನ್ನ ವಾಹನದಲ್ಲಿ ಇರಿಸಲಾಗಿದೆ. ಮೂವ್ ಆಗ್ತಾ ಇದೆ ವಾಹನ.